ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಗೆಣಸಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಇದನ್ನು ಹಿತ್ಲು ಗೆಣಸು ಅಂತ ಕರೀತಾರೆ. ನೋಡಿ, ಇದು ಭೂಮಿ ಒಳಗಡೆ ಬೆಳೆದಿರುತ್ತೆ, ಒಂಥರ ಬೀಳಿರುತ್ತೆ. ಇದು ಗೆಡ್ಡೆ ಭೂಮಿ ಒಳಗಡೆ ಇರುತ್ತೆ. ತುಂಬ ಅಪರೂಪ ಇದು ಸಿಗೋದು. ಹಾಗಾಗಿ ನಾವು ಮನೆಯಲ್ಲೇ ಇದನ್ನು ಹಾಕ್ಕೊಂಡಿದ್ದೀವಿ. ಎಲ್ಲಿ ಸಿಕ್ಕಿದ್ರು ಅವಾಗ ಬಿಡ್ತಿರ್ಲಿಲ್ಲ ನಾವು. ಇದನ್ನು ಈಗ ನಾವು ಮನೆಯಲ್ಲೇ ಬೆಳ್ಕೊಂಡಿದ್ದೀವಿ ಗೆಣಸನ್ನು. ಇದನ್ನು ನಮ್ಮ ಮನೆಯವರು ಕಿತ್ಕೊಬಂದು ಕೊಟ್ಟಿದ್ದರು. ಇದ್ರದ್ದು ನೀಟಾಗಿ ಸಿಪ್ಪೆ ತೆಗಿಬೇಕು. ಮೇಲ್ಗಡೆ ಗೆಣಸಿದ್ದು ಗೆಡ್ಡೆ ಇದೆಯಲ್ಲ, ಅದರದ್ದು ನೀಟಾಗಿ ಸಿಪ್ಪೆ ತೆಕ್ಕೋಬೇಕು. ಕೆಲವು ಕಡೆ ಹಾಳಾಗಿರುತ್ತೆ, ಅದನ್ನೆಲ್ಲ ತೆಗೆದು ಚೆನ್ನಾಗಿರೋದನ್ನ ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ಸಿಪ್ಪೆ ತಕ್ಕೊಂಡಿದ್ದೀನಿ. ನೋಡಿ, ನಾನು ಇದನ್ನು ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗೂ ಅಲ್ಲ, ತುಂಬ ಚಿಕ್ಕದಾಗೂ ಅಲ್ಲ, ಮೀಡಿಯಮ್ ಆಗಿ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಈ ಸೈಜ್ಗೆ ಸಾಕು. ಇದನ್ನು ನೀವು ಕಟ್ ಮಾಡಿದ ತಕ್ಷಣ ನೀರಿಗೇ ಹಾಕ್ಕೋಬೇಕು. ಇಲ್ಲ ಅಂದರೆ ಇದೊಂಥರ ಕಲರ್ ಚೇಂಜ್ ಆಗಿ ಹಾಳಾಗಿಬಿಡುತ್ತೆ, ಕಹಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ಇದನ್ನು. ಹಾಗಾಗಿ ಕಟ್ ಮಾಡಿದ ತಕ್ಷಣ ನಾನು ನೀರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀರೊಳಗಡೆ ಇಟ್ಕೊಂಡಿದ್ದೀನಿ ನಾನು ಹಾಕಿ. ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟು ಈ ಗೆಣಸಂತೂ. ನಾವಂತೂ ಎಲ್ಲೂ ಸಿಕ್ಕಿದ್ರೂ ಕೂಡ ಇದನ್ನ ಬಿಡ್ತಿರ್ಲಿಲ್ಲ, ತೊಗೊಂಡು ಬಂದು ಮಾಡ್ಕೊಂಡು ತಿಂತಿದ್ವಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಕುದಿಯೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ನೀರು ಕುದಿಬೇಕು. ಕುದಿಯೋ ನೀರಿಗೆ ನಾನು ಇದನ್ನ ಬೇಯೋಕ್ಕೆ ಹಾಕ್ತೀನಿ. ಇವಾಗ ನೋಡಿ, ಬೇಯೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಸಾಧಾರಣವಾಗಿ ಇದು 1 kg ಅಷ್ಟು ಇರಬಹುದು. ನಿಮಗೆ ಎಷ್ಟಿರುತ್ತೋ ಅಷ್ಟು ಸ್ವಲ್ಪ ನೀರು ಇಟ್ಕೊಳ್ಳಿ. ಇದು ಮುಳುಗೋ ಹಾಗೆ, ಗೆಣಸು ಬೇಯೋಕ್ಕೆ ಹಾಕ್ತೀವಲ್ಲ, ಗೆಣಸು ಫುಲ್ಲು ಮುಳುಗೋ ಅಷ್ಟು ನೀರು ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಬೇಯಬೇಕಾದ್ರೆ ಚೆನ್ನಾಗಿ ಗೆಣಸಿಗೆ ಉಪ್ಪೆಲ್ಲ ಹಿಡೀಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. 1 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು 1 ಗೆಡ್ಡೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು 3 ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಹಸಿಮೆಣಸಿನ್ಕಾಯಿನ. ಮತ್ತು 6 ರಿಂದ 7 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು 1 ಟೊಮ್ಯಾಟೊ, ಮತ್ತು ಅರ್ಧ ಭಾಗ ಕಾಯಿ. ತುಂಬ ತೆಳ್ಳಗೆ ಬರಬಾರ್ದು ಸಾರು, ಗಟ್ಟಿಯಾಗಿ ಬರಬೇಕು, ಗೊಜ್ಜು ಹಾಗೆ. ತುಂಬ ತೆಳ್ಳಗೆ ಬಂದರೆ ಟೇಸ್ಟ್ ಇರೋಲ್ಲ. ಹಾಗಾಗಿ ಮತ್ತು ನಾನು 2 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಟನ್ ಸಾಂಬಾರು ಟೇಸ್ಟಿಗೆ ಬರುತ್ತೆ, ಹಾಗಾಗಿ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮಟನ್ ಸಾರು ಯಾವ ರೀತಿ ಬರುತ್ತೆ ಟೇಸ್ಟು, ಸೇಮ್ ಅದೇ ಟೇಸ್ಟ್ ಬರುತ್ತೆ ಗೆಣಸಿನ ಸಾಂಬಾರು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, 1 ಕಾಲು ಕಟ್ಟಷ್ಟು. ಮತ್ತು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೇರೆ ಏನು ಒಗ್ಗರಣೆಗೆ ಹಾಕಲ್ಲ ನಾನು, ಈರುಳ್ಳಿ ಎಲ್ಲ, ಬರೀ ಬೆಳ್ಳುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಯ್ತಾ ಇದೆ ನೋಡಿ ಬೆಳ್ಳುಳ್ಳಿ. ಮತ್ತು ಬೇಯಿಸಿಟ್ಕೊಂಡಿರೋ ಗೆಣಸನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು ಗೆಣಸು. ಮತ್ತು ಈಗ ಖಾರ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಖಾರನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ ಹಾಕ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಾಗಲ್ಲ ಗೆಣಸಿನ ಸಾಂಬಾರು. ನೋಡಿ, ಇಷ್ಟು ಸಾಕು. ನೋಡಿ, ಈ ಥರ ಬಂದು ನೀವು ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನನಗೂ ಕೂಡ ಸ್ವಲ್ಪ ಉಪ್ಪು ಬೇಕಾಗಿತ್ತು, ನಾನು ಹಾಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆವಾಗೆ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ನೋಡಿ, ಹೊಗೆ ಆಡ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಮಟನ್ ಸಾಂಬಾರು ಯಾವ ರೀತಿ ಇರುತ್ತೋ ಸೇಮ್ ಅದೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೆಣಸಿನ ಸಾಂಬಾರು. ಇದು ರೊಟ್ಟಿಗೆಲ್ಲ ತುಂಬ ಟೇಸ್ಟು, ಚಪಾತಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಗೆಣಸು. ಸೇಮ್ ಮಟನ್ ಸಾಂಬಾರು ಟೇಸ್ಟಿಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.